ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವುದರಿಂದ ಪಟ್ಟಣದ ಅಭಿವೃದ್ಧಿಗೆ ವಿಶೇಷ ಅನುದಾನ ತರಲು ಗಮನ ಹರಿಸಲಾಗುವುದು ಎಂದು ಪುರಸಭೆಯ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದ್ದಾರೆ. 5ನೇ ವಾರ್ಡ್ನಲ್ಲಿ ಕೊಳವೆ ಬಾವಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಎಂಪಿಸಿ ಯೋಜನೆ ಅಡಿಗೆ 10 ಲಕ್ಷ ರು ವೆಚ್ಚದಲ್ಲಿ ಪಟ್ಟಣದ ಜಯಭೀಮ್ ನಗರ, ಕನ್ನಿಕಾ ಪರಮೇಶ್ವರ ಬೀದಿ, ಗಣಿಗಾರ ಬೀದಿಯಲ್ಲಿ ಕೊಳವೆ ಬಾವಿ ಕೊರೆಸಲಾಗುತ್ತಿದೆ. ಅಲ್ಲದೆ ಕುಡಿಯುವ ನೀರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲ ವಾರ್ಡಿನ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗಿದ್ದು, ಅದರಂತೆ ಈ ವಾರ್ಡಿನ ನೀರಿನ ವ್ಯವಸ್ಥೆಗೆ ಮನವಿ ಮಾಡಿದ್ದ ಸದಸ್ಯ ಜಮಾಲುದ್ದೀನ್ ಅವರು ದೈವ ಭಕ್ತರು. ಕನ್ನಿಕಾ ಪರಮೇಶ್ವರಿಗೆ ಪೂಜೆ ಸಲ್ಲಿಸಿದಾಗ ಕಾಣಿಕೆ ಹಾಕಿ ಮಂಗಳಾರತಿ ತೆಗೆದುಕೊಂಡಿದ್ದು ಅವರಲ್ಲಿರೋ ಈ ಭಾವೈಕ್ಯತೆ ಅರ್ಥವಾಗುತ್ತದೆ. ಇದು ಅವರ ಗೆಲುವಿಗೆ ಸಹಕಾರ ಆಗಿರಬಹುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪುರಸಭೆ ಸದಸ್ಯ ಜಮಾಲುದ್ದೀನ್ ಮಾತನಾಡಿ, ಈ ಭಾಗದಲ್ಲಿ ಬಹಳ ದಿನದಿಂದ ಬಹುದೊಡ್ಡ ಸಮಸ್ಯೆ ಒಳಚರಂಡಿ ವ್ಯವಸ್ಥೆಯ ಅಭಿವೃದ್ಧಿಪಡಿಸಲು ಮನವಿ ಮಾಡಿದ ಹಿನ್ನೆಲೆಯಲ್ಲಿ 16 ಕೋಟಿ ರು ವೆಚ್ಚದ ಯುಜಿಡಿ ಸ್ವಚ್ಛತಾ ಪ್ಲಾಂಟ್ ನಿರ್ಮಾಣವಾಗುತ್ತಿರುವುದು. ವಾರ್ಡ್ಗೆ ಚರಂಡಿ, ಕುಂಬಾರ ಬೀದಿಗೆ ಸಿಮೆಂಟ್ ರಸ್ತೆ ಮಾಡಿಸಲಾಗುವುದು. ಹೊಳೆ ಬೀದಿ ವಿಸ್ತರಣೆ ಇರುವುದರಿಂದ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಪುರಸಭಾ ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯ ಪ್ರಭಾಕರ್, ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಎಂಎಸ್ ಗೋವಿಂದರಾಜು, ವಾಸವಿ ಯುವಜನ ಸಂಘದ ಅಧ್ಯಕ್ಷ ಸುಧೀಂದ್ರ, ವಾಸವಿ ವನಿತಾ ಸಂಘದ ಅಧ್ಯಕ್ಷೆ ಪ್ರತಿಮಾ ರಘುನಂದನ್ ಇತರರು ಇದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ದಯಮಾಡಿ ಈ ಬೀದಿಯ ಸಾರ್ವಜನಿಕರಿಗೆ ಎಲ್ಲರಿಗೂ ಕುಡಿಯ ನೀರಿನ ಒಂದು ವ್ಯವಸ್ಥೆನ ಕಲ್ಪಿಸಿಕೊಟ್ಟಿದ್ದಾರೆ. ಜಮ್ಮಲ್ ಬರೀ ದೇವಸ್ಥಾನಕ್ಕೆ ಮಾಡ್ಕೊಟ್ಬಿಟ್ಟಲ್ಲಪ್ಪ, ನಾವೇನು ಮಾಡೋದಪ್ಪ ಅಂತ ತಾವು ದಯಮಾಡಿ ಯಾರು ತಿಳ್ಕೊಳ್ಬಾರ್ದು. ಕುಡಿಯ ನೀರು ಅಂದರೆ ಇಲ್ಲಿಂದ ಹಿಡಿದು ಕೊನೆ ಲಾಸ್ಟ್ ಆ ಬಾರ್ ಇದೆಯಲ್ಲ, ಆ ಕಡೆ ಲಾಸ್ಟ್ ಆಡಿಕರ್ ಸರ್ಕಲ್ ಅಲ್ಲಿವರೆಗೂ ಈ ಒಂದು ಪಂಪಿಂದ ನೀರನ್ನು ಕೊಡಬಹುದು. ಅಲ್ಲಿವರೆಗೂ ಜನಕ್ಕೆ ಕುಡಿಯುವ ಅವಶ್ಯಕತೆ ಇರುತ್ತೆ. ಅದನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ನಾನು ಭಾಳ ಸಂತೋಷದಲ್ಲಿ ಬಂದು ನೋಡಿದೆ. ಅವರೂ ಸಹ ನಿಮ್ಮ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬೇರೆ ಯಾರು ಮುಸಲ್ಮಾನರಾಗಿರೋ ಹೊರಗಡೆ ನಿಂತ್ಕೊಂಡಿರೋರು, ಆದರೆ ಆ ಮನುಷ್ಯ ಪೂಜೆ ಆಗ್ಬೇಕಾದ್ರೆ ನಿಂತ್ಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮಂಗಳಾರತಿ ಗುಂಡು ಹಾಕಿ ಮಂಗಳಾರತಿ ತಗೊಂಡು ಇವತ್ತು ಮಾಡಿದ್ದಾರೆ ಅಂದರೆ ನಿಮ್ಮ ಅವರ ಸಂಬಂಧ ಏನು ಅಂತ ಇವತ್ತು ನಾವು ವಿಚಾರ ಕಂಡ್ರೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಬಗ್ಗೆ ನನಗೆ. ಅದಕ್ಕೋಸ್ಕರನೇ ಅವ್ನು ಯಾವಾಗ ನಿಂತರೂ ನೀವೆಲ್ಲ ಸೇರಿ ಗೆಲ್ಲಿಸ್ತಾ ಇದ್ದೀರ ಅಂತ ಇವತ್ತು ನನಗೆ ಮನದಟ್ಟಾಯಿತು. ಭಾಳ ಖುಷಿನೂ ಆಗಿದೆ. ಅದೇ ರೀತಿ ಅವನು ಇರೋವರೆಗೂ ಸಹ ನಿಮ್ಮ ಜೊತೆ ಇರ್ತಾರೆ. ಅವನು ಅಂತಿದ್ದೀನಿ, ನಾನು ಅವರು ಫ್ರೆಂಡು, ಹಂಗಾಗಿ ಸಾರಿ ಅವ್ರು ಇರೋವರೆಗೂ ನೀವು ಅವ್ರನ್ನ ಕೈ ಬಿಡಬೇಡಿ. ಅರ್ಧ ರಾತ್ರಿ ಬರಲಿ, ಯಾವುದೇ ಜಾತಿ ಜನಾಂಗ ಅನ್ನೋದನ್ನ ನೋಡ್ದಲ್ಲೇ ಕೆಲಸ ಮಾಡ್ಕೊಡೋಂಥ ಬೇಲೂರಲ್ಲಿ ಯಾವ್ದಾದ್ರು ಏಕೈಕ ವ್ಯಕ್ತಿ ಇದ್ದರೆ ಅದು ನಮ್ಮ ಜಮಾಲ್ ಬೈ. ಅದನ್ನು ನೀವು ಅವ್ರ ಹತ್ರ ಇನ್ನೂ ತುಂಬ ಕೆಲಸಗಳನ್ನ ಮಾಡಿಸ್ಕೊಳ್ಳಿ, ಮಾಡಿಕೊಡ್ತಾರೆ. ಈಗ ನಮ್ಮದೇ ಸರ್ಕಾರ ಇರೋದ್ರಿಂದ ನಾವೆಲ್ಲ ಸೇರಿ